ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ ಉತ್ಸಾಹದಿಂದ ಪ್ರಯತ್ನ ನಡೆಯುವುದೋ, ಎಲ್ಲಿ ಸೋಮಾರಿತನವಿರುವುದಿಲ್ಲವೋ, ಎಲ್ಲಿ ನೀತಿ ಮತ್ತು ಪರಾಕ್ರಮಗಳು ಜೊತೆಗೂಡಿರುತ್ತವೆಯೋ ಅಲ್ಲಿ ನಿಜವಾಗಿಯೂ ಸಂಪತ್ತು ಸ್ಥಿರವಾಗಿರುತ್ತದೆ. ಕೆಟ್ಟ ನಡತೆಯುಳ್ಳ ಮನುಷ್ಯನನ್ನು ಜನರು ನಿಂದಿಸುತ್ತಾರೆ. ಅವನು ಯಾವಾಗಲೂ ದುಃಖಿಯಾಗಿ, ರೋಗಿಯಾಗಿ, ಅಲ್ಪಾಯುವಾಗುತ್ತಾನೆ. ಕೆಟ್ಟ ಮಾತುಗಳನ್ನು ಕೇಳಿದರೂ ಸಹ ಸಜ್ಜನರು ಒಳ್ಳೆಯ ಮಾತನ್ನೇ ಯಾವಾಗಲೂ ಆಡುತ್ತಾರೆ. ಸಮುದ್ರದ ಉಪ್ಪು ನೀರನ್ನು ಕುಡಿದು ಮೋಡಗಳು ಸಿಹಿಯಾದ ನೀರನ್ನು ಸುರಿಸುತ್ತವೆ. ಕೆಟ್ಟದಾದ ದೋಣಿಯಿಂದ ನೀರನ್ನು ದಾಟಲು ಯತ್ನಿಸಿದರೆ ಯಾವ ಫಲವಾಗುತ್ತದೆಯೋ, ಕೆಟ್ಟ ಮಕ್ಕಳಿಂದ ದುಃಖವನ್ನು ಪರಿಹರಿಸಲು ಯತ್ನಿಸಿದರೆ ವ್ಯರ್ಥವಾಗುತ್ತದೆ. ತನಗಿಂತ ಹೀನರ ಜೊತೆ ಸಹವಾಸ ಮಾಡಿದರೆ ಬುದ್ಧಿ ಕುಂದುತ್ತದೆ. ತನಗೆ ಸಮನಾದವರೊಡನೆ ಸೇರುವುದರಿಂದ ಸಮವಾಗಿರುತ್ತದೆ, ಆದರೆ ಅಧಿಕರೊಡನೆ ಸೇರುವುದರಿಂದ ಬುದ್ಧಿ ಹೆಚ್ಚುತ್ತದೆ. ತನ್ನನ್ನು ಕೇಳದೇ ಇರುವಾಗ ಹೇಳಬಾರದು. ಅನ್ಯಾಯವಾಗಿ ಅಂದರೆ ಅಹಂಕಾರದಿಂದ ಕೇಳುವವನಿಗೆ ಉತ್ತರ ಕೊಡಬಾರದು. ವಿದ್ಯಾವಂತನು ಅನೇಕ ವಿಷಯಗಳನ್ನು ಬಲ್ಲವನಾಗಿದ್ದರೂ ಲೋಕದಲ್ಲಿ ದಡ್ಡರಂತೆ ಮೌನವಾಗಿರಬೇಕು. ತನ್ನಿಂದ ಸ್ವಯಂ ಖ್ಯಾತಿಗೊಳಿಸಿದವರು ಉತ್ತಮರು, ತಂದೆಯಿಂದ ಖ್ಯಾತಿಗೆ ಬಂದವರು ಮಧ್ಯಮರು, ಸೋದರ ಮಾವನಿಂದ ಖ್ಯಾತರಾದವರು ಅಧಮರು, ಹೆಣ್ಣು ಕೊಟ್ಟ ಮಾವನಿಂದ ಖ್ಯಾತಿ ಗಳಿಸಿದವರು ಅಧಮಾಧಮರು. ನಮ್ಮಲ್ಲಿ ಏನೂ ಇಲ್ಲದ ಕಾರಣಕ್ಕೆ ಸಂತೋಷ ಸಿಕ್ಕಿಲ್ಲ ಎಂದು ಭಾವಿಸಬಾರದು. ಬದಲಿಗೆ ನಮ್ಮಲ್ಲಿ ಏನಿದೆ ಎಂಬುದನ್ನು ಅರಿತುಕೊಂಡು ಅದರಲ್ಲಿ ಸಂತೋಷ ಕಾಣಲು ಯತ್ನಿಸಬೇಕು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.